ಇತ್ತೀಚೆಗಷ್ಟೇ ಕರ್ನಾಟಕದ ಕಾರ್ಯಕ್ರಮವೊಂದರಲ್ಲಿ ಸಿಂಗರ್ ಸೋನು ನಿಗಮ್ ಅವರು ಒಂದು ಪೆಹಲ್ಗಾಮ್ ಘಟನೆ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಸಾಕಷ್ಟು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಸದ್ಯ ಕರ್ನಾಟಕದಾದ್ಯಂತ ಸೋನು ನಿಗಮ್ ಅವರು ಬ್ಯಾನ್ ಆಗಬೇಕು, ಅವರಿಗೆ ಕರ್ನಾಟಕದಲ್ಲಿ ಯಾವುದೇ ರೀತಿಯಂತಹ ಕಾರ್ಯಕ್ರಮಗಳನ್ನ ಕೊಡಬಾರದು ಅನ್ನುವಂಥದ್ದು ಎಲ್ಲ ಕನ್ನಡಿಗರ ಕೂಗಾಗಿದ್ದು, ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಗರದ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ಈ ಒಂದು ಪ್ರತಿಭಟನೆಯಲ್ಲಿ ಸರಿಗಮಪ ಜೂರಿ ಹಾಗೇನೆ ಕನ್ನಡದಲ್ಲಿ ಹಲವಾರು ಒಂದು ಗೀತೆಗಳಿಗೆ ಧ್ವನಿಯಾಗಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮೋಹನ್ ಕೃಷ್ಣ ಸರ್ ನಮ್ಮ ಜೊತೆ ಇದ್ದಾರೆ. ಸೊ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನೀವು ಮಲಯಾಳಂ ಅವರು ಆದರೂ ಕೂಡ ಕನ್ನಡಕ್ಕೆ ಒಂದು ಇಷ್ಟು ಆದ್ಯತೆ ಕೊಡೋದಕ್ಕೆ ಕಾರಣ ಏನು ಸರ್? ಬಹಳ ಸುಲಭ ಸರ್. ಕನ್ನಡದ ಅನ್ನವನ್ನು ತಿಂತಾ ಇದ್ದೇನೆ, ಕನ್ನಡದ ನೀರನ್ನು ಕುಡಿತಾ ಇದ್ದೇನೆ. ಕನ್ನಡಿಗರು ನನಗೆ ಅನ್ನವನ್ನು ಕೊಟ್ಟಿದ್ದಾರೆ, ಇಲ್ಲಿ ಹುಟ್ಟಿ ಬೆಳೆದು ಇಲ್ಲಿನ ಅನ್ನವನ್ನು ತಿಂತಾ ಇರೋದು. ಅದಕ್ಕೆ ನಾನು ನಿಯತ್ತು ತೋರಿಸಲೇಬೇಕಲ್ಲ ಸರ್, ಅಷ್ಟೇ, ಬೇರೆ ಮಾತೇ ಇಲ್ಲ. ಹಾಗೆ ಯಾವುದೇ ಒಬ್ಬ ಕಲಾವಿದ ಯಾವುದೇ ಭಾಷೆಯಲ್ಲಿ ಹಾಡುವಾಗ, ಅಭಿನಯಿಸುವಾಗ ಅಥವಾ ಬೇರೆ ಯಾವುದೇ ಕೆಲಸವನ್ನು ಯಾವ ರಾಜ್ಯದಲ್ಲಿ ಮಾಡ್ತಾ ಇರ್ತಾನೆ, ಆ ರಾಜ್ಯದ ಬದ್ಧತೆ ಇರಬೇಕು, ಆ ರಾಜ್ಯದ ಭಾಷೆ ಬಗ್ಗೆ ಬದ್ಧತೆ ಇರಬೇಕು. ಆತನಿಗೆ ಅದು ಒಂದು ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು, ಗೌರವ ಇರಬೇಕು. ಅದನ್ನು ಬಿಟ್ಟು ಒಬ್ಬ ಗಾಯಕನಾಗಿ ಕನ್ನಡದಲ್ಲಿ 900ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿ ಕನ್ನಡದ ಅನ್ನವನ್ನು ತಿಂತಾ ಇರುವಂತಹ ಒಬ್ಬ ದೊಡ್ಡ ಗಾಯಕ, ಒಳ್ಳೆಯ ಗಾಯಕ, ಅದರ ಬಗ್ಗೆ ಎರಡು ಮಾತಿಲ್ಲ. ಕನ್ನಡದ ಬಗ್ಗೆ ಪ್ರೀತಿನೂ ಇತ್ತು ಆತನಿಗೆ, ಅದರ ಬಗ್ಗೆ ಓಕೆ. ಆದರೆ ಪೆಹಲ್ಗಾಮ್ಗೆ ಕನ್ನಡಿಗರನ್ನು ಹೋಲಿಸುವಂಥದ್ದು, ಯಾವುದೋ ಒಂದು ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಬಂದು ಕರ್ನಾಟಕಕ್ಕೆ ಒಂದು ಕಾರ್ಯಕ್ರಮ ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ಅದು ಖಾಸಗಿ ಕಾರ್ಯಕ್ರಮ. ಖಾಸಗಿ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಬರೋದಕ್ಕೆ ಸಾಧ್ಯವೇ ಇಲ್ಲ, ಆಹ್ವಾನಿತರು ಮಾತ್ರ ಬಂದಿರ್ತಾರೆ. ಅಂಥ ಆಹ್ವಾನಿತರು ಕನ್ನಡದ ಹಾಡಿಯನ್ನು ಕೇಳಿದಿರ ಕರ್ನಾಟಕದಲ್ಲಿ ಬೇರೆ ಹಿಂದಿ ಹಾಡನ್ನು ಕೇಳ್ತಾರ? ಜೋರಾಗಿ ಕೇಳಿರ್ತಾರೆ, ಹೌದು, ಬಲವಂತವಾಗಿ ಕೇಳ್ತಾರೆ. ಅವ್ರು ಕನ್ನಡ ಹಾಡನ್ನು ಹಾಡಲೇಬೇಕು, ಹಾಡಿ ಅಂತ ಬಲವಂತವಾಗಿ ಮಾಡಿರ್ತಾರೆ. ಅದರಲ್ಲಿ ತಪ್ಪೇನಿದೆ? ನೀವು ಕನ್ನಡವನ್ನು ಬಂದ ತಕ್ಷಣ ಹಾಡಿದರೆ ದುಡ್ಡು ಕೊಟ್ಟು ಕರೆಸೋರು ಸುಮ್ಮನಿದ್ದೀರ ಅವರು. ಮತ್ತೆ ನೀವು ಅನ್ಯ ಭಾಷೆಯ ಗೀತೆಗಳನ್ನು ಹಾಡಿ ಕನ್ನಡವನ್ನು ಜೋರಾಗಿ ಹಾಡಿ ಅಂತ ಕೇಳಿದ ತಕ್ಷಣ ನೀವು ಕೋಪ ಮಾಡಿಕೊಂಡು ಪೆಹಲ್ಗಾಮ್ಗೆ ಹೋಲಿಸಿದ್ರೆ ಅರ್ಥ ಇದೆಯೇ? ಹುಚ್ಚರು ಅಂತಲೇ ಹೇಳ್ತಾರೆ. ಖಂಡಿತವಾಗಿ ಯಾರಾದರೂ ಅದನ್ನು ಹುಚ್ಚರು ಅಂತಲೇ ಹೇಳ್ತಾರೆ. ಆದರೆ ಉತ್ಕಟತನದ ಪರಮಾವಧಿ ಅಂತ ಹೇಳ್ಬೋದು. ಹಾಗಾಗಿ ಯಾವುದೇ ಭಾಷೆಯಲ್ಲಿ ತಾವು ತಿಂತಾ ಇದ್ದೀರಿ, ಯಾವ ಭಾಷೆಯ ಜನ ನಿಮಗೆ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ, ಆ ಭಾಷೆಗೆ ನಿಮ್ಮ ನಿಯತ್ತು ಇರಲೇಬೇಕಾಗಿತ್ತು. ಒಬ್ಬ ಗಾಯಕನಾಗಿ, ಒಬ್ಬ ಕಲಾವಿದನಾಗಿ ಭಾಷೆಯ ಪರಿಮಿತಿ ಇಲ್ಲೇ ಹೋದರೂ ಸಹ ತಮಗೆ ಕನ್ನಡ ನಾಡಿನಲ್ಲಿ ಬಂದು ಹಾಡುವಾಗ ಅಥವಾ ಯಾವುದೇ ರಾಜ್ಯದಲ್ಲಿ ನೀವು ಹೋಗಿ ಹಾಡುವಾಗ ಆ ಭಾಷೆಗೆ ಗೌರವ ಕೊಡಲೇಬೇಕು. ನೀವು ಅದ್ರ ಜೊತೆಗೆ ನೀವು ಕೊಟ್ಟಿರುವಂಥ ಹೇಳಿಕೆ, ಪೆಹಲ್ಗಾಮ್ಗೆ ಹೋಲಿಸಿದಿರಿ ಕನ್ನಡಿಗರನ್ನ, ಅಕ್ಷಮ್ಯ ಅಪರಾಧ ಅದು. ಅದನ್ನು ಕ್ಷಮಿಸೋದಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಈ ಮೂಲಕ ನಾನು ಎಲ್ಲ ಸಂಗೀತ ನಿರ್ದೇಶಕರಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ, ಒಬ್ಬ ಕಲಾವಿದನಾಗಿ, ಒಬ್ಬ ಗಾಯಕನಾಗಿ ದಯಮಾಡಿ ಇಂಥ ಕಲಾವಿದರಿಗೆ ಮಣೆ ಹಾಕಬೇಡಿ. ಬಹಳಷ್ಟು ನಮ್ಮ ಕನ್ನಡದ ಪ್ರತಿಭೆಗಳು, ಲಕ್ಷಾಂತರ ಕೋಟ್ಯಾಂತರ ಪ್ರತಿಭೆಗಳಿದೆ. ಅವರೆಲ್ಲರಿಗೂ ಅವಕಾಶವನ್ನು ಇನ್ನು ಮುಂದಾದರೂ ಹೆಚ್ಚು ಕೊಡಿ. ಕೊಡ್ತಾ ಇದ್ದೀರಿ, ಇಲ್ಲ ಅಂತಲ್ಲ, ಹೆಚ್ಚು ಅವಕಾಶಗಳನ್ನು ಅವರು ಕೊಡಿ, ದುಡ್ಡುಗಳನ್ನು ಅವರು ಕೊಡಿ. ಅವರ ಜೀವನವೂ ಉದ್ಧಾರ ಆಗುತ್ತೆ, ಕನ್ನಡ ಭಾಷೆಯೂ ಉದ್ಧಾರ ಆಗುತ್ತೆ. ಈ ಥರ ಉದ್ಘಾಟನೆ ತೋರಿಸುವಂಥ ಬೇರೆ ಭಾಷೆಯ ಕಲಾವಿದನ್ನು ಕರ್ಕೊಂಬಂದು ಆಡಿಸೋದ್ರಿಂದ ಯಾವ ಪ್ರಯೋಜನ ಇಲ್ವಾ? ಜೊತೆಗೆ ನಾನು ಈ ಮೂಲಕ ನಮ್ಮ ಸರ್ಕಾರಕ್ಕೂ ಸಹ ಮನವಿಯನ್ನು ಮಾಡ್ತಾ ಇದ್ದೇನೆ. ನೀವು ನಡೆಸುವಂತಹ ಯಾವುದೇ ಉತ್ಸವಗಳಿರ್ಬೋದು, ಹಂಪಿ ಉತ್ಸವ, ಮೈಸೂರು ದಸರಾ, ಬೇರೆ ಯಾವುದೇ ಉತ್ಸವಗಳಾಗಿರಲಿ, ಅಲ್ಲಿ ಕನ್ನಡಿಗರಿಗೆ ಆದ್ಯತೆಯನ್ನು ಕೊಡಿ, ಅವರಿಗೆ ದುಡ್ಡನ್ನು ಕೊಡಿ. ರಾಜ್ಯದ ಸಂಬಂಧಪಟ್ಟಂಥ, ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಉತ್ಸವಗಳಲ್ಲಿ ಬೇರೆ ರಾಜ್ಯದಿಂದ ಯಾರನ್ನೂ ಕರ್ಕೊಂಬಂದು ಹಾಡಿಸ್ಬೇಡಿ ಅಂತ ಮನಪೂರ್ವಕವಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ, ಒತ್ತಾಯವನ್ನು ಮಾಡ್ತಾ ಇದ್ದೇನೆ, ಎಲ್ಲ ನಮ್ಮ ಕರ್ನಾಟಕದ ಸಮಸ್ತ ಕಲಾವಿದರ ಪರವಾಗಿ. ಒಂದ್ ಕಡೆ ಸೋನು ನಿಗಮ್ ಅವ್ರು ಬ್ಯಾನ್ ಆಗಬೇಕು ಅನ್ನುವಂಥದ್ದು, ಇನ್ನೊಂದ್ ಕಡೆ FIR ಆಗಿದೆ, ಈಗಾಗಲೇ ಅವರನ್ನು ಅರೆಸ್ಟ್ ಮಾಡಬೇಕು ಅನ್ನುವಂಥ ಕೂಗು. ಇವತ್ತು ಫಿಲ್ಮ್ ಚೇಂಬರ್ ಅಲ್ಲೂ ಸಹ ಒಂದಷ್ಟು ಮಾತುಕತೆ, ಎಲ್ಲ ಮ್ಯೂಸಿಕ್ ಡೈರೆಕ್ಷನ್ ಕರೆಸಿ ಮಾತನಾಡುವಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಮಾತಿನ ಅಭಿಪ್ರಾಯವೇನು ಅಂತ? ಅದು ಇನ್ನೂ ಚರ್ಚೆಯಲ್ಲಿದೆ. ಕರ್ನಾಟಕ ಫಿಲ್ಮ್ ಚೇಂಬರ್ ಅವರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ, ಸಕಾರಾತ್ಮಕವಾದ ಚರ್ಚೆ ಮಾಡ್ತಾರೆ, ಅದಕ್ಕೆ ಒಳ್ಳೆಯ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವರ್ಗಗಳು, ನಿರ್ಮಾಪಕರ ಸಂಘ, ನಿರ್ದೇಶಕರ ಸಂಘ, ಸಂಗೀತ ನಿರ್ದೇಶಕರ ಸಂಘ, ಅವರೆಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಇನ್ನೇನು ಒಂದು ಅರ್ಧ ಗಂಟೆಯಲ್ಲಿ ಬರ್ತಾರೆ. ಅದು ಮತ್ತು ನಮ್ಮ ರಕ್ಷಣಾ ವೇದಿಕೆಯ ಹೋರಾಟ ಇವತ್ತು ಏನು ಮಾಡ್ತಾ ಇದ್ರಲ್ಲ ಫ್ರೀಡಂ ಪಾರ್ಕ್ TN ನಾರಾಯಣಗೌಡರ ನೇತೃತ್ವದಲ್ಲಿ, ಅವರಿಬ್ಬರು ಸೇರಿ ಎಲ್ಲರೂ ಕೂತು ಇವತ್ತು ಸಂಜೆ ಒಳಗೆ ಒಂದು ತೀರ್ಮಾನಕ್ಕೆ ಬರ್ತಾರೆ. ಆ ತೀರ್ಮಾನಕ್ಕೆ ನಾವೆಲ್ಲರೂ, ಎಲ್ಲ ಕನ್ನಡಿಗರು ಬದ್ಧರಾಗಿರ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಬೇರೆ ರಾಜ್ಯದಲ್ಲಿ ಹುಟ್ಟಿದ್ರೂ ಕೂಡ ಹಿರಿಯ ಸಂಗೀತ ಹಾಡುಗಾರರಾಗಿರುವಂತಹ SP ಬಾಲಸುಬ್ರಹ್ಮಣ್ಯಂ ಸರ್, ಮುಂದಿನ ಜನ್ಮ ಅಂತ ಇತ್ತು ಅಂತಂದ್ರೆ ನಾನು ಕರ್ನಾಟಕದಲ್ಲಿ ಹುಟ್ಟಬೇಕು ಅನ್ನುವಂಥದ್ದು. ಯಾಕಂತಂದ್ರೆ ಸಾವಿರಾರು ಗೀತೆಗಳನ್ನ ಹಾಡಿದ್ದಾರೆ, ಕೇವಲ ಕನ್ನಡದಲ್ಲಿ ಅಷ್ಟೇ ಅಲ್ಲದೆ ಬೇರೆ ಪರಭಾಷೆಗಳಲ್ಲೂ ಕೂಡ ಹಾಡಿದ್ದಾರೆ. ಬಿಕಾಸ್ ನಂಬರ್ 1 ಗಾಯಕ ಅಂತಂದ್ರೆ ತಪ್ಪಾಗಲ್ಲ ಅಂತ ಒಂದು ಸಂಗೀತ ಒಂದು ಹಾಡುಗಾರ. ಸೊ ಅಂತವರೇ ಈ ತರ ಮಾತನ್ನ ಹೇಳಿದಾಗ, ಇಂಥ ಒಂದು ಕೇವಲ 900 ಹಾಡುಗಳನ್ನ, ಅಂದ್ರೆ ಅದು ನಮ್ಮ ಕರ್ನಾಟಕದ ಜನತೆ ಹಾಕಿರುವಂತಹ ಭಿಕ್ಷೆ ಅಂತಾನೆ ಹೇಳ್ತೀನಿ. ಬಿಕಾಸ್ ಯಾಕಂತಂದ್ರೆ ಕನ್ನಡದ ನಿರ್ದೇಶಕರು, ಕನ್ನಡ ಸಂಗೀತ ನಿರ್ದೇಶಕರು ಕೊಟ್ಟಿಲ್ಲ ಅಂತಂದ್ರೆ ಅವ್ರು 900 ಹಾಡುಗಳನ್ನ ಆಡೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ.
ಇಂಥ ಒಂದು ಸಂದರ್ಭದಲ್ಲಿ ಆ ಥರ ಒಂದು ಕರ್ನಾಟಕದಲ್ಲಿ ಬಂದು ಕನ್ನಡವನ್ನ ಕಲಿತು ಆಡಿದರೆ ಅದು ಗೌರವ ಕೊಡ್ತೀವಿ. ಕನ್ನಡದ ಹಾಡನ್ನ ಹಾಡಿ ಅಂದಿದ್ದಕ್ಕೆ, ಅದು ಒಬ್ಬ ಕನ್ನಡಿಗ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಕೇಳಿದ್ದಕ್ಕೆ ಈ ತರ ಹೋಲ್ಸಿದ ಮೇಲೆ ಸೊ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವಕಾಶ ಕೊಡಬಾರ್ದು. ಕನ್ನಡದಲ್ಲಿ ಎಷ್ಟೋ ನೀವು ಕಂಡಂತಹ ಎಷ್ಟೋ ಸಾವಿರಾರು ಗಾಯಕರಿದ್ದಾರೆ, ಅಂತವ್ರಿಗೆ ಅವಕಾಶ ಕೊಟ್ಟರೆ ಕನ್ನಡದ ಇನ್ನೂ ಒಂದು ಮೇಲ್ನೋಟಕ್ಕೆ ಹೋಗುತ್ತಲ್ಲ ಅಂತ. ಖಂಡಿತ, ಎರಡನೇ ಮಾತೇ ಇಲ್ಲ. ಇವ್ರನ್ನೆಲ್ಲ ನೋಡಿ, ಮೇಲ್ಪಂಕ್ತಿ ಹಾಕ್ಕೊಟ್ಟವ್ರನ್ನೆಲ್ಲ ನೋಡಿ ಇವರು ಕಲಿಬೇಕು. ಕನ್ನಡದಲ್ಲಿ ಹಾಡಿರುವಂಥ ಬಹುತೇಕ ಗೀತೆಗಳು ಅನ್ಯ ಭಾಷೆ, ಅಂದರೆ ಅನ್ಯ ರಾಜ್ಯಗಳಲ್ಲಿ ಹುಟ್ಟಿ ಬೆಳೆದಂತಹ ಗಾಯಕರುಗಳೇ ಕನ್ನಡದಲ್ಲಿ ಬಹಳಷ್ಟು ಹಾಡುಗಳು ನಡೆದದು. ಅವ್ರಿಗೆಲ್ಲ ಇದ್ದಂಥ ಬದ್ಧತೆ ನಿಮಗೆ ಯಾಕಿಲ್ಲ? ನೀವು ಅವ್ರನ್ನೆಲ್ಲ ನೋಡಿ ಬೆಳೆದಿರ್ತಕ್ಕಂಥವ್ರು, ಅವ್ರನ್ನೆಲ್ಲ ನೋಡಿ ಬೆಳೆದು ಆಯಾ ಭಾಷೆಗಳಲ್ಲಿ ಹಾಡುವಾಗ ಅವ್ರು ನಮಗೆ ಗೌರವವನ್ನು ಕೊಡುವಾಗ ಆ ಭಾಷೆಗೆ ಗೌರವ ಕೊಡಬೇಕು ಅನ್ನೋದು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರನ್ನು ನೋಡಿ ಕಲಿಬೇಕು, ಯೇಸುದಾಸ್ ಅವರನ್ನು ನೋಡಿ ಕಲಿಬೇಕು, ಜಾನಕಿ ಅಮ್ಮ ಅವರನ್ನು ನೋಡಿ ಕಲಿಬೇಕು, ಪಿ ಸುಶೀಲಾ ಅವರು. ಎಲ್ಲರೂ ಹೊರಗಡೆ ದೇಶದಿಂದ ಬಂದು, ಹೊರಗಡೆ ರಾಜ್ಯದಿಂದ ಬಂದು ಹಾಡಿದಂಥವ್ರು. ಅವ್ರಿಗೆಲ್ಲ ಇರುವಂಥ ಬದ್ಧತೆಯನ್ನು ನೀವು ಬೆಳೆಸ್ಕೋಬೇಕಾಗಿತ್ತು. ಇದು ಮೊದಲನೇದಲ್ಲ ಇವರು ಮಾಡಿರೋದು, ಈ ಥರದ್ದು ಬಹಳಷ್ಟು ಆಗಿದೆ. ಆದರೂ ಸಹ ದೊಡ್ಡ ಉದಾರಿಗಳು ನಮ್ಮ ಕನ್ನಡದವರು. ಎಷ್ಟು ಸಲ ಮಾಡಿದ್ರು ಕ್ಷಮಿಸಿ ಅಂದ ತಕ್ಷಣ ಕ್ಷಮಿಸಿದ್ದೇವೆ 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 ಅಂತ ಹೇಳಿ 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 ಸಾಕಾಗಿ ಕೊನೆಗೆ ಈ ತೀರ್ಮಾನಕ್ಕೆ ಬಂದಿರೋದು. ಏಕಾಏಕಿ ಬಂದು ಇಲ್ಲಿ ಯಾರು ಕೂತು ಸೋನು ನಿಗಮ್ ವಿರೋಧಿಗಳು ಇಲ್ಲಿ ಯಾರೂ ಇಲ್ಲ, ಇಲ್ಲೆಲ್ಲ ಕನ್ನಡ ಪರ ಅಭಿಮಾನಿಗಳಿರೋದು. ಹಾಗಾಗಿ ಕನ್ನಡಕ್ಕೆ ವಿರೋಧ ಆದಾಗ, ಕನ್ನಡಿಗರಿಗೆ ಧಕ್ಕೆ ಆದಾಗ, ಅವರ ಬಗ್ಗೆ ಅವಹೇಳನಕಾರಿ ಮಾತಾಡಿದಾಗ ಸೋನು ನಿಗಮ್ ಅಲ್ಲ, ಅದು ಪ್ರಧಾನಮಂತ್ರಿ ಆದರೂ ಸಹ, ಎಂಥ ದೊಡ್ಡ ಹುದ್ದೆಯಲ್ಲಿದ್ದರೂ ಸಹ ಅವರಿಗೆ ನಮ್ಮ ಧಿಕ್ಕಾರ ಇದ್ದೇ ಇರುತ್ತೆ. ತಿನ್ನುವ ಅನ್ನಕ್ಕೆ ನಾವು ನೇತು ತೋರಿಸಲೇಬೇಕು ಅಂತ ಮತ್ತೊಮ್ಮೆ ನಾನು ಮನಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಎಲ್ಲ ಒಂದ್ ಕಡೆ ಬರ್ತಾ ಬರ್ತಾ ಕರ್ನಾಟಕದಲ್ಲೇ ಕನ್ನಡ ಭಾಷೆಗೆ ಒಂದು ಸ್ಥಾನಮಾನ ಸಿಗ್ತಾ ಇಲ್ಲ ಅನ್ನುವಂಥದ್ದು ಸರ್. ಬಿಕಾಸ್ ಅದು ಕನ್ನಡಿಗರ ಕಡೆಯಿಂದ ಆಗ್ತಾ ಇದೆಯಾ ಅಥವಾ ಪರಭಾಷೆಗಳಿಂದ ಬಂದು ತಮ್ಮನ್ನೇ ಕನ್ನಡಿಗರನ್ನೇ ಒಂದು ಹೀಯಾಳಿಸುವಂಥದ್ದಾಗಿರ್ಬೋದು, ಕನ್ನಡ ಭಾಷೆಯನ್ನ ನಿಂದನೆ ಮಾಡುವಂಥದ್ದಾಗಿರ್ಬೋದು. ಬಿಕಾಸ್ ಕನ್ನಡ ಭಾಷೆಗೆ, ಕನ್ನಡ ನಾಡಿಗೆ ತನ್ನದೇ ಅಂತಹ ಪರಂಪರೆ ಇದೆ. ಸೊ ಕರ್ನಾಟಕ ಜನತೆ ತಪ್ಪಿದೆಯಾ ಅಂತ. ಬಿಕಾಸ್ ಯಾಕಂತಂದ್ರೆ ಬೇರೆ ಭಾಷೆಗಳನ್ನ ಕಲಿಯುವಂತ ಬರದಲ್ಲಿ ಕನ್ನಡ ಭಾಷೆಯನ್ನ ಕಲಿಸುವಂತಹ ಒಂದು ನಿಟ್ಟಿನಲ್ಲಿ ಯಾರು ಕೂಡ ಕೆಲಸಗಳನ್ನ ಮಾಡ್ತಿಲ್ಲ. ಏನ್ ಹೇಳ್ತೀರಾ ಎಲ್ಲ ಕನ್ನಡಿಗರಿಗೂ ಅಂತ? ಸರ್, ನಾನು ಮತ್ತೆ ಅದನ್ನೇ ಹೇಳ್ತೇನೆ, ಕನ್ನಡಿಗರ ಔದಾರ್ಯತೆಯನ್ನು ಇವರೆಲ್ಲರೂ ಏನಂತಾರೆ ಮಿಸ್ಯೂಸ್ ಮಾಡ್ಕೋತಾರೆ ಅಂತ ಹೇಳ್ತಾರಲ್ಲ, ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಎಲ್ರಿಗೂ ಬಂದವ್ರಿಗೆಲ್ಲ ನಾವು ಮಣೆ ಹಾಕಿ ಎಲ್ರಿಗೂ ಹೋಗಲಿ ಬಿಡಿ ಅವರು ಬಂದಿರಲಿ ಇವರು ಬಂದಿರಲಿ ಅಂತ ಹೇಳಿ ಹೊರ ರಾಜ್ಯದಿಂದ ಬಂದವ್ರಿಗೆ ನಾವು ಅದೇ ಭಾಷೆಯಲ್ಲಿ ಮಾತನಾಡಿ ಅವ್ರಿಗೆ ನಾವು ಮಣೆಯನ್ನು ಹಾಕಿನೇ ಇವತ್ತು ಈ ಪರಿಸ್ಥಿತಿ ಬಂದಿರೋದು. ಅವ್ರಿಗೂ ಗೊತ್ತಿದೆ, ಇವರು ನಮ್ಮನ್ನ ಬಿಟ್ಟರೆ ಹೋಗಲ್ಲ, ಇವರು ಕನ್ನಡಿಗರು ಬಹಳ ಉದಾರಿಗಳು. ಅದನ್ನು ಹೇಳ್ತಾನಲ್ಲ, ಒಳ್ಳೆತನವನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಇವರು. ಹಾಗಾಗಿ ಕನ್ನಡಿಗರು ಇನ್ಮೇಲಾದರೂ ಹೆಚ್ಚಾಗಿ ಬೇರೆ ಏನು ಯಾರನ್ನೂ ಒತ್ತಾಯ ಮಾಡೋದೇ ಬೇಡ. ಹೊರ ರಾಜ್ಯದಿಂದ ಬಂದಿರತಕ್ಕಂಥ ಯಾವುದೇ ಭಾಷೆಯವ್ರ ಜೊತೆಗೆ ವ್ಯವಹಾರ ಮಾಡುವಾಗ ಕನ್ನಡವನ್ನೇ ಬಳಸಿದ್ರೆ 90% ನಾವು ಹೋರಾಡುವಂಥ ಪರಿಸ್ಥಿತಿ ಬರೋದೇ ಇಲ್ಲ. ಬೇರೆ ರಾಜ್ಯಗಳಿಗೆ ನೀವು ಹೋಗಿ, ತಮಿಳುನಾಡಿಗೆ ಹೋಗಿ, ಕೇರಳಕ್ಕೆ ಹೋಗಿ, ಆಂಧ್ರ ಪ್ರದೇಶಕ್ಕೆ ಹೋಗಿ, ಅವರ ಭಾಷೆಯನ್ನು ಬಿಟ್ಟು ಮಾತೃಭಾಷೆಯನ್ನು ಬೇರೆ ಭಾಷೆಯಲ್ಲಿ ವ್ಯವಹಾರವನ್ನು ಮಾಡೋದೇ ಇಲ್ಲ. ಒಂದು ಸಣ್ಣ ನೀವು ವಿಳಾಸವನ್ನು ಕೇಳೋದು ಸಹ ಅವರ ಭಾಷೆಯಲ್ಲೇ ಉತ್ತರವನ್ನು ಕೊಡ್ತಾರೆ. ಅದನ್ನು ಇಲ್ಲಿ ಮಾಡಿಬಿಟ್ರೆ ಅನಿವಾರ್ಯವಾಗಿ ಅವರೆಲ್ಲರೂ ಕನ್ನಡ ಕಲೀಲೇಬೇಕಾಗುತ್ತೆ. ಆ ಪರಿಸ್ಥಿತಿಯನ್ನು ನಾವು ಕನ್ನಡಿಗರಾಗಿ ನಾವು ತರಬೇಕು. ಕನ್ನಡಿಗರನ್ನ ಯಾವತ್ತೂ ನಾನು ತಪ್ಪು ಅಂತ ಹೇಳಲ್ಲ, ಯಾಕೆಂದರೆ ಔದಾರ್ಯತೆ ನಮ್ಮದು, ಎಲ್ಲರೂ ಬಂದಿರಲಿ ಅಂತ. ಅದನ್ನು ನಮ್ಮ ದುರ್ಬಳಕೆ ಮಾಡ್ಕೊತಾರುವಂಥವ್ರಿಗೆ ನನ್ನ ಧಿಕ್ಕಾರ. ಎಲ್ರಿಗೂ ನಾವು ಹೆಚ್ಚಾಗಿ ಕನ್ನಡವನ್ನೇ ಬಳಸಿದ್ರೆ ನಾವು ಕನ್ನಡಕ್ಕಾಗಿ ಹೋರಾಡಿ ಅಂತ ಹೇಳುವಂಥ ಪರಿಸ್ಥಿತಿನೇ ಬರಲ್ಲ ಅಂತಲೇ ಹೇಳ್ತೀನಿ ನಾನು. ಧನ್ಯವಾದಗಳು. ಇದಾಗಿತ್ತು ಕಲಾವಿದರು ಹಾಗೆಯೇ ಗಾಯಕರಾಗಿರುವಂತಹ ಮೋಹನ್ ಕೃಷ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.